ಕಮಲ ಬಂಗಲೆಯಲ್ಲಿ ಕೋಲಾಹಲ ಎದ್ದಿದೆ. ರಾಮುಲುಗೆ ಅಧ್ಯಕ್ಷ ಪಟ್ಟ ಎನ್ನುವಂತಹ ವಿಚಾರ, ಅಧ್ಯಕ್ಷ ಪಟ್ಟಕ್ಕಾಗಿ ಕಮಲ ಬಂಗಲೆಯಲ್ಲಿ ಬಡಿದಾಟ ಶುರುವಾಗಿದೆ. ನಿಗಿ ಕೆಂಡ ಆಗ್ತಿದ್ದಂತಹ ರಾಮುಲು ಈಗ ಶಾಂತಿಯ ಮಂತ್ರ ಜಪಿಸ್ತಾ ಇದ್ದಾರಂತೆ. ಹಾಗಾದ್ರೆ ರಾಮುಲುಗೆ ಅಧ್ಯಕ್ಷ ಪಟ್ಟ ಫಿಕ್ಸಾ? ಅಧ್ಯಕ್ಷ ಪಟ್ಟಕ್ಕಾಗಿ ಕಮಲ ಬಂಗಲೆಯಲ್ಲಿ ಬಡಿದಾಟ ಶುರುವಾಗಿದೆ. ನಾ ಮುಂದು ತಾ ಮುಂದು ಅಂತ ಕೇಸರಿ ಕಲಿಗಳು ಬಿಜೆಪಿ ನಾಯಕರ ಕಿವಿಯನ್ನ ಹಿಂಡುತ್ತಿದ್ದಾರೆ. ಅವಕಾಶ ಕೊಡಿ, ಅಧ್ಯಕ್ಷ ಆಗ್ತೀನಿ, ಅದಕ್ಕಿರೋ ಮಾನದಂಡ ಗೊತ್ತಿಲ್ಲ, ಅದಕ್ಕಿರೋ ಕ್ವಾಲಿಟಿ ಗೊತ್ತಿಲ್ಲ, ಅದಕ್ಕಿರೋ ಕೆಪಾಸಿಟಿ ಗೊತ್ತಿಲ್ಲ. ತನ್ನ ಸಾಮರ್ಥ್ಯವನ್ನೇ ತಿಳಿದುಕೊಳ್ಳದೆ ನನಗೂ ಅಧ್ಯಕ್ಷ ಪಟ್ಟ ಕೊಡಿ ಅಂದ್ರೆ ಹೆಂಗೆ? ಬಿಜೆಪಿಯಲ್ಲಿ ಅನುಭವ ಮತ್ತು ರಾಜಕೀಯ ಸಾಮರ್ಥ್ಯಗಳು ಕೌಂಟ್ ಆಗುತ್ತೆ. ಅನುಭವದ ಜೊತೆಗೆ ರಾಜಕೀಯವಾದಂತಹ ಸ್ಟ್ರಾಟಜಿ ಅಂದ್ರೆ ಪೊಲಿಟಿಕಲ್ ತಂತ್ರಗಾರಿಕೆ, ಇದು ಕೂಡ ಬಿಜೆಪಿಯಲ್ಲಿ ವರ್ಕೌಟ್ ಆಗುತ್ತೆ. ರಾಮುಲುವಿನ ಸ್ಟ್ರಾಟಜಿ ಅರ್ಥಾತ್ ರಾಜಕೀಯ ತಂತ್ರಗಾರಿಕೆ ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಖಾತ್ರಿಯಾಗಿದೆ ಬಿಜೆಪಿಗೆ. ರಾಮುಲು ಸಾಮರ್ಥ್ಯ ಏನು, ರಾಮುಲು ಭಾಷಣದಲ್ಲಿ ಎಷ್ಟೆಷ್ಟು ವರ್ಕೌಟ್ ಆಗುತ್ತೆ, ರಾಮುಲುವಿಂದ ಬಿಜೆಪಿಗೆ ಎಷ್ಟು ಲಾಭ ಎಷ್ಟು ನಷ್ಟ, ಇವೆಲ್ಲ ಲೆಕ್ಕಾಚಾರಗಳು ಈಗಾಗಲೇ ಬಿಜೆಪಿಯ ಡೈರಿಯಲ್ಲಿ ಬರೆದಿಡಲಾಗಿದೆ. ರಾಮುಲು ಕ್ವಾಲಿಟಿ ಏನು ಅನ್ನೋದು ಗೊತ್ತಿದೆ. ಹೀಗಿದ್ದಾಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಸೆ ಪಡೋದು ತಪ್ಪಲ್ವಾ? ರಾಮುಲು ಗೂಡಂಗಡಿಗಳಿಗೆ ಪಾಯಿಂಟ್ ಹೊಡೆಯೋನು, ಎಫಿಲ್ ಟವರಿಗೆ ನಾನೇ ಪಾಯಿಂಟ್ ಹೊಡಿತೀನಿ ಅಂದ್ರೆ ಹೆಂಗೆ? ಅವರವರ ರಾಜಕೀಯ ಸಾಮರ್ಥ್ಯಗಳು ಅವರವರಿಗೆ ಗೊತ್ತಿರಬೇಕು. ಇದು ನಾವು ಹೇಳ್ತಾ ಇರೋದಲ್ಲ, ನಮ್ಮ ಸ್ವಂತ ಸಾಲು ಅಲ್ಲ, ಬಿಜೆಪಿ ನಾಯಕರೇ ಹಿಂಗೆ ಹೇಳ್ತಿದ್ದಾರೆ. ಸಾಕಷ್ಟು ಅನುಭವ ಇರತಕ್ಕಂತಹ ಆಸ್ಪರೆಂಟ್ಗಳು, ಆಕಾಂಕ್ಷಿಗಳು ಬಿಜೆಪಿಲಿದ್ದಾರೆ. ಅವರು ಯಾರು ಮಾತನಾಡ್ತಾ ಇಲ್ಲ. ಕಾರಣ ರಾಜಾಹುಲಿ ಕುಟುಂಬವನ್ನ ಎದುರು ಹಾಕಿಕೊಳ್ಳೋದಕ್ಕೂ ಒಂದು ರಾಜಕೀಯ ಅರ್ಹತೆ ಬೇಕು, ರಾಜಕೀಯ ಸಾಮರ್ಥ್ಯ ಬೇಕು. ಅದು ರಾಮುಲುಗಿದೆಯಾ? ತನ್ನ ಸಾಂಪ್ರದಾಯಿಕ ರಾಜಕೀಯ ಗುರು ರೆಡ್ಡಿಯನ್ನೇ ಅರ್ಧ ದಾರಿ ಕೈ ಬಿಟ್ಕೊಂಡು ಓಡ್ ಬಂದವರು ನಾಳೆ ದಿನ ಅಧ್ಯಕ್ಷನಾಗಿ ತನ್ನ ಪ್ರತೀಕಾರವನ್ನ ಅಧ್ಯಕ್ಷಗಿರಿಯಲ್ಲಿ ತೀರಿಸ್ಕೊಂಡ್ರೆ ಇವೆಲ್ಲ ಲೆಕ್ಕಾಚಾರ ಆಗ್ತಾರೆ. ಸುಮ್ಮನೆಲ್ಲ ಸುಮ್ಮನೆ ಟವಲ್ ಹಾಕೋದಲ್ಲ. ಹಿನ್ನೆಲೆಗಳನ್ನ, ತಮ್ಮ ತಟಸ್ಥ ಸ್ಥಿತಿ ಮತ್ತು ಜಂಗಮ ಸ್ಥಿತಿ ಇವೆಲ್ಲವೂ ಕೂಡ ಅಲ್ಲಿ ತೂಗಲಾಗುತ್ತೆ ಬಿಜೆಪಿಯಲ್ಲಿ. ಯಾರೋ ಹೇಳಿದ್ರು, ಯಾರೋ ಟವಲ್ ಹಾಕಿದ್ರು, ವಾಲ್ಮೀಕಿ ನಾಯಕ ಅನ್ಕಂಡವರೆಲ್ಲ ಬಂದು ಟವೆಲ್ ಹಾಕ್ತಾರೆ, ಅವರಿಗೆ ಕೊಡಬೇಕು, ಅದಿಲ್ಲ ಬಿಜೆಪಿಯಲ್ಲಿ. ಬಿಜೆಪಿಯಲ್ಲಿ ಎಲ್ಲ ತರಹದ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗುತ್ತೆ. ಒಂದು BY ವಿಜೇಂದ್ರರ ಪ್ರಬುದ್ಧ ಸಾಲಿನಂತೆ ರಾಮುಲುವಿನ ನಿರ್ಧಾರಗಳಿರ್ತದ? ಇಲ್ಲ. ತೂಕ ಇರುವಂತಹ ಮಾತನಾಡಬೇಕು, ತೂಕ ಇರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಕು. ಆ ವಿಚಾರದಲ್ಲಿ ವಿಜೇಂದ್ರರನ್ನ ಯಾರೂ ಕೂಡ ತಳ್ಳಿ ಹಾಕೋದಿಲ್ಲ. ವಿಜೇಂದ್ರರ ದೇಹದಲ್ಲಿ ಹರಿತಾ ಇರುವಂತಹದ್ದು BS ಯಡಿಯೂರಪ್ಪರ ರಕ್ತ. ರಾಜಕೀಯ ಅನುಭವ, ರಾಜಕೀಯ ಜ್ಞಾನ, ರಾಜಕೀಯದ ಆಳ ಅಗಲ ರಕ್ತಗತವಾಗಿ ಬಂದಿರುತ್ತೆ. ಇದು ವೈಜ್ಞಾನಿಕ ತಿರುವನ್ನು ನಾನು ಹೇಳ್ತಾ ಇಲ್ಲ, ಇದು ಮಾತನಾಡ್ತಾ ಇರತಕ್ಕಂತಹ ರೀತಿ ಬಿಜೆಪಿ ವಲಯದಲ್ಲಿ. ಸೊ ಹೀಗಿದ್ದಾಗ ರಾಮುಲು ನನಗೆ ಅಧ್ಯಕ್ಷ ಪಟ್ಟ ಕೊಡಿ, ನಾನು 190 ಸ್ಥಾನವನ್ನ ನನ್ನ ಅಧ್ಯಕ್ಷ ಅವಧಿಯಲ್ಲಿ ನಾನು ಪಡಿತೀನಿ, ಬಿಜೆಪಿಗೆ ತಂದು ಕೊಡ್ತೀನಿ ಅಂತ ಸಂಡೂರಿನಲ್ಲಿ ಇದ್ದಿದ್ದು ಒಂದು ಸ್ಥಾನ, ಅದನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ರಾಮುಲುಗೆ. 150ಕ್ಕೂ ಹೆಚ್ಚು ಸ್ಥಾನ ಪಡೀತಾರಂತೆ. ಹೇಳೋದಕ್ಕೂ ಒಂದು ಲಾಜಿಕ್ ಬೇಡವಾ? ಯತ್ನಾಳ್ ಒಂದು ಕಡೆ ಹರಸಾಹಸ, ಆದರೆ ಅವರ ಸಾಹಸಕ್ಕೆ ಹೈಕಮಾಂಡ್ ಬೆಲೆ ಕೊಡ್ತಾ ಇಲ್ಲ. ಪ್ರತಾಪ ಸಿಂಹನೂ ಕೂಡ ಒಂದು ಹೆಜ್ಜೆ ಮುಂದಿಟ್ಕೊಂಡು ಬಂದರು, ಆದರೆ ಅದೇ ಸ್ಪೀಡ್ನಲ್ಲಿ ಹಿಂದಕ್ಕೆ ಹೋಗಿದ್ದಾರೆ. ನಾನು ಯತ್ನಾಳ್ ಪರಾನೋ ವಿಜೇಂದ್ರ ಪರಾನೋ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಪ್ರತಾಪ್ ಸಿಂಹರ ಕಡೆಯಿಂದ. ಸಾಕಷ್ಟು ಬಿಜೆಪಿಯ ಹಾಲಿ ಸಂಸದರು ಬಂದರು ಯತ್ನಾಳ್ ಪರ ನಿಂತ್ಕತೀನಿ ಅಂತ, ಆದರೆ ಎಲ್ಲೋ ಒಂದು ಕಡೆ ರಾಜಕೀಯದ ಡೆವಲಪ್ಮೆಂಟ್ಗಳು ಗಮನಿಸ್ತಾ ಇದ್ದವ್ರಿಗೆ ಗೊತ್ತಾಗುತ್ತೆ ಯತ್ನಾಳಿಗೆ ಏಕಾಂಗಿ ಆಗಿದ್ದಾರೆ. ಯತ್ನಾಳ್ ಪರ ಧ್ವನಿ ಎತ್ತೋದಕ್ಕೂ ಕೂಡ ಬಿಜೆಪಿಯಲ್ಲಿ ಕೆಲವರು ಹೆದರ್ತಿದ್ದಾರೆ, ಗೊತ್ತಿರಲಿ. ಬೊಮ್ಮಾಯಿ ಜಾರ್ಖಂಡ್ರು
ಹೀಗೆ ಸಾಕಷ್ಟು ಜನರ ಬೆಂಬಲ ವಂಚಿತ ಈಗ ಯತ್ನಾಳ್, ಬೆಂಬಲ ವಂಚಿತನಾಗಿ ನಿಂತ್ಕೊಂಡಿದ್ದಾರೆ ಯತ್ನಾಳ್. ಹಾಗಾಗಿ ಯತ್ನಾಳ್ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಅಸ್ತಿತ್ವವನ್ನೇ ಕಳೆದುಕೊಳ್ತಾರೋ ಎನ್ನುವಂತಹ ಭೀತಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಈಗ ರಾಮುಲು ನಂದೆಲ್ಲಿಡ್ಲಿ ಅನ್ನುವಂಥ ತತ್ವವನ್ನು ಹಿಡ್ಕೊಂಡು ಬಂದಿದ್ದಾರೆ. ಜನಾರ್ದನ ರೆಡ್ಡಿ ಬಿಟ್ಕೊಡ್ತಾರಾ? BJPಯಲ್ಲಿ ಈಗ ಪ್ರಸ್ತುತ ಜನಾರ್ದನ ರೆಡ್ಡಿಗೂ ಕೂಡ ವೈಯಕ್ತಿಕ ವರ್ಚಸ್ಸಿದ್ದಾವೆ. ರಾಮುಲು ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದ್ರೆ ಆ ಟವೆಲನ್ನು ಸದ್ದೇ ಇಲ್ಲದೆ ಎತ್ತಿ ಸೇಡಿಗಿಡ್ತಾರೆ ಜನಾರ್ದನ ರೆಡ್ಡಿ. ಎಸ್, ಈಗ ಆಗ್ತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ಗಳಲ್ಲಿ ರಾಮುಲು ಕೂಡ ಆಕಾಂಕ್ಷಿಯಂತೆ ಅವಕಾಶ ಕೊಡಿ, ಅಧ್ಯಕ್ಷ ಆಗ್ತೀನಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರಂತೆ. ಯತ್ನಾಳ್ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ನಾನು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ. ನಿಮ್ಮ ಸಾಮರ್ಥ್ಯ ಮಾತ್ರ ಹೇಳ್ಕೋಬೇಕು. ಯತ್ನಾಳ್ನ ಯಾಕೆ ಹೇಳಿದ್ರಿ? ಅಲ್ಲಿ ಒಂದು ಅವಕಾಶ ಕೊಟ್ಟು ಬಿಡಿ ಎಂದು ರಾಮುಲು ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಅಂಗಲಾಚಿ ಬೇಡಿಕೊಂಡು ಪಟ್ಟಕ್ಕಾಗಿ ರಾಮುಲು ಸರ್ಕಸ್ ಮಾಡ್ತಿದ್ದಾರೆ. ಯತ್ನಾಳ್ ಚೆಕ್ಔಟ್ ಆಗಿ ರಾಮುಲು ಚೆಕ್ಕಿನ್ ಆಗ್ತಾರಾ ಎನ್ನುವಂತಹ ರೀತಿಯಲ್ಲಿ ಈಗ BJP ಬಂಗಲೆಯಲ್ಲಿ ಚರ್ಚೆಗಳು ಶುರುವಾಗಿದೆ.